ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ನಾನಿವತ್ತು ಬ್ರೇಕ್ಫಾಸ್ಟು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ಗೆ ಬೇಕಾಗಿರುವಂಥ ಎಲ್ಲ ತರಕಾರಿ ಕೂಡ ಇತ್ತು. ಹಾಗಾಗಿ ತುಂಬ ದಿನಗಳೇ ಆಗಿತ್ತು ಫ್ರೈಡ್ ರೈಸ್ ಮಾಡಿ. ಹಾಗಾಗಿ ಮಾರ್ನಿಂಗೇ ಮಾಡಿದೆ. ಚೆನ್ನಾಗಿತ್ತು, ಚೆನ್ನಾಗಿ ಬಂದಿತ್ತು. ನಾವು ಹೋಟೆಲಲ್ಲಿ ಹೇಗೆ ಇರುತ್ತೆ, ಸ್ವಲ್ಪ ತರಕಾರಿಗಳು ಕಡಿಮೆ ಇರುತ್ತೆ ಹೋಟೆಲಲ್ಲಿ, ಬಟ್ ನಾವು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ನನ್ನ ಮಗ ನೋಡಿ ಬೀರು ಒಳಗಡೆ ಹೇಗೆ ಕೂತಿದ್ದಾನೆ ಅಂತ. ಇದೆಲ್ಲ ನೋಡ್ತಾ ಇದ್ದರೆ ಮಕ್ಕಳು ಒಂಥರ ಚೇಷ್ಟೆಗಳು, ತುಂಬ ಖುಷಿಯಾಗುತ್ತೆ. ಹಾಗೆ ಒಂದೊಂದು ಸಲ ಕೋಪನೂ ಬರುತ್ತೆ ಅವ್ರು ಮಾಡೋ ಚೇಷ್ಟೆಗೆ. ಅದಾದಮೇಲೆ ಸ್ವಲ್ಪ ಕೆಲವೊಂದು ಐಟಮ್ ಬೇಕಿತ್ತು ಅಂತ ಹೇಳ್ಬಿಟ್ಟು ನೈಟು ಆರ್ಡ್ರ್ ಮಾಡಿದ್ದು. ಇದು ಇವಾಗ ಆನ್ಲೈನ್ ಜಿಪ್ಟೋ ಅಂತ ಬಂದಿದೆಯಲ್ಲ, ಅದರಲ್ಲಿ ಫ್ರೀ ಡೆಲಿವರಿ ಎಲ್ಲ ಇದೆ ಇವಾಗ. ಹಾಗಾಗಿ ಅದರಲ್ಲಿ ಆರ್ಡ್ರ್ ಮಾಡಿದ್ದು. ಬೆಳ್ಳುಳ್ಳಿ ನೋಡಿ, ನಮ್ಮ ಹಸ್ಬೆಂಡ್ ಅವತ್ತು 100 ಗ್ರಾಮು 40 ರೂಪಾಯಿ ಕೊಟ್ಟು ತಂದಿದ್ದರು. ಬರೀ 4 ಬೆಳ್ಳುಳ್ಳಿ, ಅಂದರೆ 40 ರೂಪಾಯಿ. ಒಂದು ಬೆಳ್ಳುಳ್ಳಿಗೆ 10 ರೂಪಾಯಿ ಬೀಳ್ತು. ಬಟ್ ಇದು 40 ರೂಪಾಯಿ 200 ಗ್ರಾಮ್ ಆಗಿದೆ. ಇದೊಂದು ವರ್ತ್